Hi guys, welcome to my YouTube channel. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಲೂನ್ ಬಂದಿದ್ದೀವಿ. ಸ್ವಲ್ಪ ಹೇರ್ ಕಟ್ ಮಾಡಿಸ್ಬೇಕಿತ್ತು, ಅದಕ್ಕೆ ಬಂದಿದ್ವಿ. ಯಾರ್ಯಾರು ಬಂದಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ. ಚಿಂಟು, ನಾನು ಮತ್ತು ನನ್ನ ತಂಗಿ ಮೂವರು ಹೋಗಿದ್ವಿ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿ. ನನ್ನ ತಂಗಿ ಏನು ಹೇರ್ ಕಟ್ ಮಾಡಿಸ್ತಿರ್ಲಿಲ್ಲ, ನಾನು ಮತ್ತು ಚಿಂಟು ಇಬ್ಬರೇನೇ ಮಾಡಿಸ್ತಿದ್ದು. ಚಿಂಟು ಲೇಯರ್ ವಿತ್ ಸ್ಟೆಪ್ ಬೇಕು ಅಂತ ಹೇಳಿದ್ಲು. ಅಕ್ಕ ಬೇಡ, ವೇಸ್ಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹಿಂದೆಗಡೆ ಯು ಶೇಪಲ್ಲಿ ಮಾಡಿದರು. ಅವಳಿಗೆ ತುಂಬ ಚೆನ್ನಾಗಿ ಬಂತು. ಸ್ವಲ್ಪನೂ ನೋಡಿ ಏರು ಇಲ್ಲ, ಆ ಥರ ಈ ಥರ ಅಂತಲೇ ಅನಿಸ್ಲಿಲ್ಲ ನಮಗೆ. ಹಾಗೆ ನಾನು ಸ್ವಲ್ಪ ನನ್ನ ಥಿಕ್ನೆಸ್ ಕಡಿಮೆ ಇರೋದ್ರಿಂದ ಲೇಯರ್ ವಿತ್ ಸ್ಟೆಪ್ ಮಾಡಿಸೋಣ ಅಂದ್ಕೊಂಡೆ, ಬಟ್ ವಿ ಶೇಪ್ ಮಾಡಿಸ್ಕೊಂಡೆ. ಚೆನ್ನಾಗಿ ಬಂತು. ಏನೋ ಒಂಥರ ಡಿಫ್ರೆಂಟ್ ಲುಕ್ಕಾಗಿ ಕಾಣ್ತಾ ಇದ್ದೆ ಅವತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ರು ಏನೋ ಒಂಥರ ಅಕ್ಕ ಹೇರ್ ಕಟ್ನ. ಬಟ್ ನಂಗೆ ಏನೋ ಥರ ಫೀಲೇ ಆಗಿಲ್ಲ, ಹೇರ್ ಕಟ್ ಮಾಡಿಸ್ದೆ ಅನ್ನೋ ರೀತಿಯೇ ಆಗಲಿಲ್ಲ. ಹೇರ್ ಕಟ್ ಎಲ್ಲ ಮಾಡಿಸಿ ಇವಾಗ ನನ್ನ ತಂಗಿ ಅಂದವೇ ಇಲ್ಲೇ ಸಿಕ್ಕಿದ್ರು. ಸೊ ಕಾಫಿ ಕುಡಿಸ್ತೀನಿ ಅಂತ ಇಲ್ಲ, ನಾನೇ ಕರ್ಕೊಂಡೋಗಿದ್ದೆ ಹೇರ್ ಕಟ್ ಮಾಡಿಸೋಕ್ಕೆ. ನಾನು ಇವಾಗ ಸಿಕ್ಕಿದ್ದಂತೆ ಅಂದರೆ ಬೈಕಲ್ಲಿ ಬಂದಲ್ವ, ಸೊ ಅದಕ್ಕೆ ಹೇಳಿದೆ. ಇವಾಗ ಕಾಫಿ ಕುಡಿಸ್ತೀನಿ ಅಂತ ಕರ್ಕೊಂಡು ಬಂದರೆ ಕಾಫಿ ಬಂದಿದ್ದೀವಿ. ಕಾಫಿ ಏನೇನು ಆರ್ಡರ್ ಮಾಡಿಲ್ಲ, ಏನೇನು ಆರ್ಡರ್ ಮಾಡೋಕ್ಕೆ ಹೋಗಿದ್ದಾರೆ, ಏನೇನು ಆರ್ಡರ್ ಮಾಡಿದ್ದೀವಿ ಅಂತ ಹೇಳಿ. ಇವತ್ತು ನಿದ್ರೆ ಮಾಡಲ್ಲ. ಚಿಂಟು ನೋಡ್ಬೇಕಪ್ಪ, ಹೇರ್ ಸ್ಟೈಲು. ಚಿಂಟು ನೀವು ಹೇರ್ ಸ್ಟೈಲ್ ತೋರಿಸಿ, ಹಿಂದೆ ತಿರ್ಕೊಳ್ರಿ. ಇದು ಮದ್ದೂರೋಡೆ ಅನ್ಸುತ್ತಲ್ಲ, ಆದರೆ ಮದ್ದೂರೋಡೆ ಅಲ್ಲ, ಅದು ಕೋಡ್ಬಳೆ ಮತ್ತು ಬಿಸ್ಕೆಟ್. ಇದು ದಾಸ್ಗೆ ಈಟಿಂಗ್ ಅಂದರೆ ತುಂಬ ಇಷ್ಟ ಬೇಕು. ದಾಸ್ ನಮ್ಮ ಅಕ್ಕ ಚೆನ್ನಾಗಿರಬೇಕು. ಯಾಕೆ ಬ್ಲ್ಯಾಕ್ ಆಗಿ ಬರ್ತಿದೆಯಲ್ಲ? ತಿನ್ನು ದಾಸ್, ನೀನು ಚೆನ್ನಾಗಿರ್ಬೇಕು ದಾಸ್, ತಿನ್ನು. ನಿಮ್ಮ ಕಡೆಯವರ ಚಿಂಟು ಮತ್ತು ನಾನು ಕಾಫಿ. ಗೈಸ್, ಕಾಫಿ ಎಲ್ಲ ಕುಡಿದು ಇವರು ಬೈಕಲ್ಲಿ ಬರ್ತಾರೆ, ನಾವು ಹೋಗ್ತಿದ್ವಿ. ಹೊರಟು ಬರ್ತಾ ಇದ್ವಿ. ಇವಾಗಂತೂ ಆಚೆಗೆ ಹೋಗೋಕ್ಕೆ ಭಯ ಆಗುತ್ತೆ, ಅಷ್ಟು ಬಿಸಿಲಿದೆ. ಹೋಗ್ಬೇಕಂತ ಇದ್ರೂ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿಂದನೇ ನಾನು ಅರ್ಧ ಹೊರಗಡೆ ಹೋಗೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ನಡುವೆ ಅಂತೂ ಅದನ್ನೇ ಹೇಳ್ಕೊಂಡು ಮಾತಾಡ್ಕೊಂಡು ನಕ್ಕೊಂಡು ಬರ್ತಾಯಿದ್ವಿ. ಆಗಲ್ಲ ಹಾಗೆ ಹೀಗೆ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ನಾನು ಇದು ನಿನ್ನೆ ಲಾಗ್ ಜೊತೆಗೆ ಇದನ್ನು ಕಂಟಿನ್ಯೂಷನ್ ಲಾಗ್ ಮಾಡ್ತಿದ್ದೀನಿ. ಇವತ್ತು ಬೆಂಗಳೂರು ಬಂದಿದ್ದೀವಿ. ಬೆಳಗ್ಗೆಯಿಂದ ಲಾಗ್ ಮಾಡೋಕ್ಕಾಗಿರಲಿಲ್ಲ, ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂದರೆ ಒಂದು ಪೂಜೆ ಇತ್ತು, ಸೊ ಅದಕ್ಕೆ ಬಂದಿದ್ದೆ. ಏನು ಪೂಜೆ ಅಂತ ಹೇಳಿ ನಾಳೆ ತೋರಿಸ್ತೀನಿ. ಒಂದು ಫಂಕ್ಷನ್ ಇತ್ತು, ಸೊ ಅದನ್ನು ಮುಗಿಸ್ಕೊಂಡು ಮತ್ತು ಪೂಜೆ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇವಾಗ ಇನ್ನೊಬ್ಬರು ಆಂಟಿ ಮನೆ ಹತ್ರ ಹೋಗ್ತಿದ್ದೀನಿ. ಬಂದಿಲ್ಲ ಪೂಜೆಗೆ ಅಂತ ಹೇಳಿ ನಮ್ಮನ್ನು ಆಂಟಿ ಇನ್ವೈಟ್ ಮಾಡಿದರು. ನಾನು ಮತ್ತು ಚಿಂಟು ಇಬ್ಬರೂ ಬಂದಿದ್ವಿ. ಆಂಟಿ ಪೂಜೆ ಎಲ್ಲ ಮುಗಿಸಿ ತುಪ್ಪದ್ದು ಅಭಿಷೇಕ ಮಾಡಿದ್ದನ್ನು ಆಂಟಿ ನೀಲದ ಹತ್ರ ಹಾಕ್ತಿದ್ರು. ಹಾಗೆ ಒಂದು ಕ್ಲಿಪ್ ತಗೊಂಡೆ.
ಹಾಗೆ ನಾವು ಕೆಳಗಡೆ ಬಂದ್ವಿ. ಇದು ಬಾಡಿಗೆಗೆ ಅಂತ ಕಟ್ಟಿರೋದು. ಚಿಂಟು ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿ ಹೋಮ್ ಟೂರ್ ಮಾಡ್ತಾಯಿದ್ದು. ಇದು ಅಡುಗೆ ಮನೆ, ಹಾಗೆ ಇದು ರೂಮು, ಇದು ದೇವ್ರ ಮನೆ, ಮತ್ತು ಇದು ಏನೋ ಗೊತ್ತಿಲ್ಲ ಅಂದ್ಕೊಂಡು ಅಲ್ಲೂ ಸುಮ್ಮನಾದ್ವಿ. ಇಲ್ಲ ಅದು ಸ್ನಾನದ ಮನೆ. ಇದು ಬಾಡಿಗೆಗಂತ ಕಟ್ಟಿರೋದು, ಲೀಸ್ಗೆ ಅಥವಾ ಬಾಡಿಗೆಗೆ. ಮುಂದೆಗಡೆ ಪ್ಯಾಸೇಜ್ ಅಂತೂ ತುಂಬ ದೊಡ್ಡದಾಗೇ ಬಿಟ್ಟಿದ್ದಾರೆ. ಏನೋ ಒಂಥರ ಪ್ಲ್ಯಾನ್ ಮಾತ್ರ ಚೆನ್ನಾಗಿ ಬಂದಿದೆ. ಅವ್ರ ಪ್ಲ್ಯಾನ್ ಈಗ ಅಂದ್ಕೊಂಡಿದ್ರು ಹಾಗೆ ಬಂದಿದೆ ಮನೆ ಅಂತೂ. ಇದು ಕಾರ್ ಪಾರ್ಕಿಂಗ್ ಅಂತ ಬಿಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮನೆ. ಫುಲ್ಲು ಎಲ್ಲ ಫೈನಲ್ ಆದಮೇಲಂತೂ ಇನ್ನೂ ಸಖತ್ತಾಗಿ ಕಾಣುತ್ತೆ. ನೆಕ್ಸ್ಟು ಗೃಹಪ್ರವೇಶಕ್ಕೆ ಬರ್ತೀನಲ್ಲ, ಆವಾಗ ಫೈನಲ್ ಲುಕ್ ಯಾವ ಥರ ಬಂದಿದೆ, ಪೈಂಟ್ ಎಲ್ಲ ಆದಮೇಲೆ ಅಂತ ತೋರಿಸ್ತೀನಿ. ಮನೆ ಏನೋ ಒಂಥರ ಚೆನ್ನಾಗಿದೆ. ರೆಡಿ ಮಾಡ್ತಿದ್ದೀವಿ ಇವತ್ತು ಅಡುಗೆಗೆ. ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಗ್ರೇವಿ ಮಾಡ್ತಿದ್ದೀವಿ. ನಾನು ಮತ್ತು ಇಂದು ಎಲ್ಪ್ ಮಾಡ್ಕೊಂಡು ನಾನು ಮತ್ತು ಇಂದು ಎಲ್ಲ ಹಚ್ಕೊಡ್ತಿದ್ವಿ. ಮಾಡ್ತಿರೋದು ಮುತ್ತು ಹಣ ಮಾಡ್ತಿದ್ದಾರೆ ಅಡುಗೆನ ಅವರು. ಆಮೇಲೆ ತಿಂದು ಟೇಸ್ಟ್ ಮಾಡೋದೈತಿ, ನಿಮಗೂ ತೋರಿಸ್ತೀನಿ ನೋಡಿ. ನಾನು ಇಂದು ಎಲ್ಲ ಹಚ್ಕೊಡ್ತಿದ್ವಿ. ಇವರು ನನ್ನ ಮೈದನ ಆಗಬೇಕು, ನನ್ನ ಹಸ್ಬೆಂಡು ಅವರೇ ಮಾಡ್ತಿರೋದು. ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರು. ನಾವೆಲ್ಲ ಹಚ್ಕೊಡ್ತಿದ್ವಿ. ನನಗಂತೂ ಮಶ್ರೂಮಲ್ಲಿ ನಾನು ಯಾವತ್ತೂ ಮಾಡಿಲ್ಲ, ಟ್ರೈ ಮಾಡಬೇಕು, ಬಟ್ ಟ್ರೈ ಮಾಡಿಲ್ಲ. ದಿಶು ಏನು ಮಾಡ್ತಿದ್ಯಾ? ಆಟ ಆಡ್ತಿದ್ಯಾ? ಬೂವ ಮಾಡಲ್ವಾ ನೀನು? ಮನೆ ಬೂವ ಮಾಡಲ್ವಾ ನೀನು? ಏನು ಮಾಡ್ತೀಯ ಬೂವನ? ಕುಂಕ ಏನು ಕುಂಕ? ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು. ತಿನ್ನಬಾರ್ದು ಮನೆ, ಹೊಟ್ಟೆನೋ ಬರುತ್ತೆ, ತಿನ್ನಬಾರ್ದು. ಕಟ್ ಮಾಡ್ತಿದ್ದೀವಿ. ಫೈನಲ್ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಚಿಕ್ಕಪ್ಪ ಹೆಂಗೆ ಮಾಡೋರೆ. ಚೆನ್ನಾಯ್ತಾ? ಇದು ನೀನು ಹೇಳು. ಇಂದು ನೀನು ಹೇಳು. ದಿಶು ಚೆನ್ನಾಗೈತಾ? ನೀನು ಚಿನ್ನ ಅಷ್ಟೇ.